ಓಂ ನಮೋ ವೆಂಕಟೇಶಾಯ. ಶ್ರೀನಿವಾಸ ಭಕ್ತಿ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಈ ವಿಡಿಯೋನಲ್ಲಿ ತಿಥಿಗಳು ಅದರ ವಿಶೇಷವಾದ ಫಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ ತಿಥಿಯಲ್ಲಿ ಯಾವ ಕೆಲಸ ಮಾಡಬಹುದು, ಯಾವ ಕೆಲಸಗಳನ್ನು ಮಾಡಬಾರದು, ಮುಖ್ಯವಾಗಿ ಯಾವ ದೇವರನ್ನು ವಿಶೇಷವಾಗಿ ನಾವು ಆರಾಧನೆ ಮಾಡಿದರೆ ನಮ್ಗೆ ಎಂಥ ಫಲ ಸಿಗುತ್ತೋ ಈ ವಿಡಿಯೋನಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ, ತುಂಬ ಒಳ್ಳೆಯ ವಿಷಯಗಳು ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತವೆ. ಪಂಚಾಂಗದ ಪ್ರಕಾರವಾಗಿ ನಮಗೆ ಚಾಂದ್ರಮಾನದಲ್ಲಿ ಒಂದೊಂದು ತಿಥಿಗೆ ಒಬ್ಬೊಬ್ಬ ದೇವರು ಅಧಿಪತಿಯಾಗಿರ್ತಾರೆ. ಯಾವ ತಿಥಿಯಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಹುದು, ಯಾವ ಕೆಲಸಗಳನ್ನು ಮಾಡಬಾರದು ಅಂತ ವರಾಹ ಪುರಾಣದಲ್ಲಿ ಶ್ರೀಮನ್ನಾರಾಯಣ ಭೂದೇವಿಗೆ ತಿಳಿಸ್ಕೊಡ್ತಾನೆ. ಯಾವ ತಿಥಿಯಲ್ಲಿ ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ. ಮೊದಲನೇದಾಗಿ ಪಾಡ್ಯಮಿ ತಿಥಿ. ಪಾಡ್ಯಮಿ ದಿವಸ ಯಾವ ಕೆಲಸಗಳನ್ನು ಮಾಡುವುದು ಅಷ್ಟು ಒಳ್ಳೆಯದಲ್ಲ, ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು. ಮಧ್ಯಾಹ್ನದಿಂದ ಹೊರಗೆ ಯಾವುದಾದ್ರೂ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಪಾಡ್ಯಮಿ ತಿಥಿಗೆ ಅಧಿಪತಿ ಅಗ್ನಿದೇವ ಮತ್ತು ಸೂರ್ಯದೇವ. ಪಾಡ್ಯಮಿ ತಿಥಿ ದಿವಸ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯದೇವನಿಗೆ ಅರ್ಘ್ಯ ಕೊಟ್ಟರೆ ನಮಗೆ ಜೀವನದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ, ಸಂಪೂರ್ಣ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿಯಾಗಿ ಯಜ್ಞೇಶ್ವರನಿಗೂ ಸಹ ನಮಸ್ಕಾರ ಮಾಡಬೇಕು. ಮಹಿಳೆಯರು ಅಡುಗೆ ಮಾಡುವಾಗ ಅಗ್ನಿದೇವನಿಗೆ ಒಂದು ನಮಸ್ಕಾರ ಮಾಡಿಕೊಳ್ಳಬೇಕು. ಅಡುಗೆ ಮಾಡಿದ ನಂತರ ಸ್ವಲ್ಪ ಅನ್ನ ತಗೊಂಡು ಅದರಲ್ಲಿ ಒಂದು ಡ್ರಾಪ್ ತುಪ್ಪ ಹಾಕಿ ಅಗ್ನಿದೇವನಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿದರೆ ಯಜ್ಞ ಮಾಡಿದಷ್ಟು ಫಲ ಸಿಗುತ್ತೆ. ಆ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆಲ್ಲ ಸಹ ಯಜ್ಞೇಶ್ವರನ ಅನುಗ್ರಹ ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಯಜಮಾನರಿಗೆ, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಬರುವುದಿಲ್ಲ, ಅಕಾಲ ಮೃತ್ಯುಗಳು ದೂರವಾಗುತ್ತವೆ. ತದನಂತರ ವಿಧಿಯ ತಿಥಿ ದಿವಸ ಯಾವ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ವಿಧಿಯ ತಿಥಿಗೆ ಅಧಿಪತಿ ಸರಸ್ವತಿ ದೇವಿ ಮತ್ತು ಬ್ರಹ್ಮದೇವ. ಅವತ್ತು ಸರಸ್ವತಿ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಬಿಳಿ ಬಣ್ಣದ ಹೂಗಳನ್ನು ಸರಸ್ವತಿ ದೇವಿಗೆ ಸಮರ್ಪಣೆ ಮಾಡಿದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿಗಳನ್ನು ಸರಸ್ವತಿ ಮಾತೆ ನೀಡುತ್ತಾಳೆ. ಮುಖ್ಯವಾಗಿ ಬ್ರಹ್ಮದೇವನಿಗೆ ಹಬ್ಬಗಳು ಇಲ್ಲ, ಪೂಜೆಗಳು ಇಲ್ಲ, ನಾವು ಯಾವತ್ತೂ ನೆನೆಸ್ಕೊಳ್ಳೋದಿಲ್ಲ. ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮದೇವ ಅಲ್ವಾ. ವಿಧಿಯ ದಿವಸ ಅಯ್ಯಪ್ಪನನ್ನು ನೆನೆಸ್ಕೊಂಡು ಒಂದು ನಮಸ್ಕಾರ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಆಟಂಕಗಳನ್ನು ಆ ಬ್ರಹ್ಮದೇವ ದೂರ ಮಾಡ್ತಾನಂತೆ. ಸರಸ್ವತಿ ದೇವಿ ಅನುಗ್ರಹ ಸಹ ಸಿಗುತ್ತಂತೆ. ತದನಂತರ ತದಿಯ ತಿಥಿ ದಿವಸ ನಾವು ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೂ ವಿಶೇಷವಾದ ಫಲ ಸಿಗುತ್ತೆ. ಯಾವ ಕುಂದುಕೊರತೆಗಳು ಬರೆದಿರ ಇರುತ್ತೆ, ಎಲ್ಲ ಕೆಲಸಗಳಲ್ಲೂ ವಿಜಯ ನಮ್ಮ ಸ್ವಂತ ಆಗುತ್ತೆ. ತದಿಯ ದಿವಸ ನಾವು ಗೌರಿ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡಬೇಕು. ತದಿಯ ತಿಥಿ ದಿವಸ ಪಾರ್ವತಿ ಪರಮೇಶ್ವರ ಕಲ್ಯಾಣ ನಡೆದಿದೆ ಅಂತ ಪುರಾಣಗಳಲ್ಲಿ ನಮಗೆ ಋಷಿಗಳು ಹೇಳಿದ್ದಾರೆ. ಆ ದಿವಸ ಗೌರಿ ದೇವಿಗೆ ಕುಂಕುಮಾರ್ಚನೆ ಮಾಡಿದರೆ ಹೆಣ್ಮಕ್ಕಳು ಅವರಿಗೆ ಒಳ್ಳೆ ಗಂಡ ಸಿಗ್ತಾನೆ. ಮದುವೆ ಆಗಿರೋವರು ಗೌರಿ ದೇವಿಗೆ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮವನ್ನು ಹಣೆಯಲ್ಲಿ ಧರಿಸುವುದರಿಂದ ಅವರಿಗೆ ದೀರ್ಘ ಸುಮಂಗಲಿ ಭಾಗ್ಯ ಸಿಗುತ್ತೆ. ಮುಖ್ಯವಾಗಿ ತದಿಯ ತಿಥಿ ದಿವಸ ಯಾರಾದರೂ ಸುವಾಸನೀಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟರೆ ತುಂಬ ಒಳ್ಳೆಯದು. ತದನಂತರ ಚೌತಿ ದಿವಸ ಮಧ್ಯಾಹ್ನದವರೆಗೂ ಒಳ್ಳೆಯದಲ್ಲ. ಮಧ್ಯಾಹ್ನ 1 ಗಂಟೆ ಮೇಲೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೂ ವಿಶೇಷವಾದ ಫಲ ಸಿಗುತ್ತೆ. ಚೌತಿ ದಿವಸ ನೀವು ಯಾವುದಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದ್ರು, ಅಥವಾ ಯಾವುದಾದ್ರೂ ರಾಮಕೋಟಿ ಬರೀಬೇಕಾಗಿದ್ರು, ಯಾವುದಾದ್ರೂ ಬೈಕ್ ತಗೋಬೇಕಾಗಿದ್ರು, ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಮಧ್ಯಾಹ್ನ 1 ಗಂಟೆ ಮೇಲೆ ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ. ಚೌತಿ ದಿವಸ ಮಧ್ಯಾಹ್ನದ ಒಳಗಡೆ ಯಾವುದೇ ಶುಭ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಾರದು. ಚೌತಿಗೆ ಅಧಿಪತಿ ವಿಘ್ನೇಶ್ವರ. ಅವತ್ತು ವಿಘ್ನೇಶ್ವರನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ವಿನಾಯಕ ಚೌತಿ ಅಂತ ನಾವು ಕರಿತೀವಲ್ವಾ. ಚೌತಿ ದಿವಸ ಮಹಾಗಣಪತಿ ಹುಟ್ಟಿದ್ದಾನೆ. ಆದ ಕಾರಣ ಮನೆಯಲ್ಲಿ ಗಣಪತಿಯನ್ನು ಗರಿಕೆಯಿಂದ ಪೂಜೆ ಮಾಡಿ ಕಡುಬು ನಿವೇದನ ಮಾಡಿದ್ರೆ ಎಲ್ಲ ವಿಘ್ನಗಳು ದೂರ ಆಗುತ್ತೆ. ಮಕ್ಕಳು ಚೌತಿ ದಿವಸ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಅವರಿಗೆ ಒಳ್ಳೆ ವಿದ್ಯಾಬುದ್ಧಿಗಳನ್ನು ಮಹಾಗಣಪತಿ ನೀಡುತ್ತಾನೆ. ಮನೆಯಲ್ಲಿ ಪೂಜೆ ಮಾಡೋಕ್ಕಾಗ್ದಿರ ಇದ್ರೆ ಹತ್ತಿರದಲ್ಲಿ ಯಾವುದಾದ್ರೂ ಗಣಪತಿ ದೇವಸ್ಥಾನ ಇದ್ರೆ ಹೋಗಿ ಪ್ರದಕ್ಷಿಣೆ ಮಾಡಿ ಮಹಾಗಣಪತಿಗೆ ನಮಸ್ಕಾರ ಮಾಡಿಕೊಂಡ್ರೂ ಸಹ ಮಹಾಗಣಪತಿ ಅನುಗ್ರಹ ಸಿಗುತ್ತೆ. ತದನಂತರ ಪಂಚಮಿ ತುಂಬ ಒಳ್ಳೆಯ ತಿಥಿ. ಯಾವುದೇ ಒಂದು ಶುಭ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ರು ಪಂಚಮಿ ದಿವಸ ಮಾಡಿದ್ರೆ ಒಳ್ಳೆಯದು. ಗೃಹ ಪ್ರವೇಶ ಮಾಡಿದ್ರು, ಮದುವೆ ಮಾಡಿದ್ರು, ನಾಮಕರಣ ಮಾಡಿದ್ರು ಪಂಚಮಿ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು. ಪಂಚಮಿಗೆ ಅಧಿಪತಿ ಆದಿಶೇಷ ಹುಟ್ಟಿರ್ತಕ್ಕಂಥ ತಿಥಿ ಪಂಚಮಿ.
ಅದಕ್ಕೋಸ್ಕರವಾಗಿ ನಾಗಪಂಚಮಿ ಅಂತ ನಾವು ಕರಿತೀವಲ್ವಾ, ಅವತ್ತು ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ನಾಗ ಪ್ರತಿಷ್ಠಾಪನೆ ಇದ್ದರೆ ಅಲ್ಲಿಗೆ ಹೋಗಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಬನ್ನಿ. ಪಂಚಮಿ ದಿವಸ ಹುತ್ತಿಗೆ ಪೂಜೆ ಮಾಡಿ, ಪ್ರದಕ್ಷಿಣೆ ಮಾಡಿ, ಹುತ್ತಲ್ಲಿ ಹಾಲನ್ನು ಹಾಕುವುದರಿಂದ ಸರ್ಪದೋಷಗಳು ನಿವಾರಣೆ ಆಗುತ್ತೆ, ಕಾಲಸರ್ಪದೋಷ ನಿವಾರಣೆ ಆಗುತ್ತೆ. ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ವಿಜಯ ಪ್ರಾಪ್ತಿಯಾಗುತ್ತೆ. ತದನಂತರ ಷಷ್ಠಿ ತಿಥಿ ದಿವಸ ಹಗಲು ಒಳ್ಳೆಯದಲ್ಲ, ರಾತ್ರಿ ತುಂಬ ಒಳ್ಳೆಯದು. ಷಷ್ಠಿ ತಿಥಿಗೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ, ಅದಕ್ಕೆ ನಾವು ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರಿತೀವಲ್ವಾ. ಅವತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು. ಹತ್ತಿರದಲ್ಲಿ ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ನಿಮ್ಮ ಗೋತ್ರ ನಾಮಗಳನ್ನು ಹೇಳಿಕೊಂಡು ಪೂಜೆ ಮಾಡಿ. ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಬಣ್ಣದ ಹೂಗಳನ್ನು ಸಮರ್ಪಣೆ ಮಾಡುವುದರಿಂದ ಕುಜದೋಷ ನಿವಾರಣೆ ಆಗುತ್ತೆ. ಅದೇ ರೀತಿಯಾಗಿ ಕುಟುಂಬ ಸೌಖ್ಯ. ಷಷ್ಠಿ ತಿಥಿ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದಕ್ಕೂ ಆಗಲಿಲ್ಲ, ದೇವಸ್ಥಾನಕ್ಕೆ ಹೋಗೋದಕ್ಕೂ ಆಗಲಿಲ್ಲ ಅಂದರೆ ಸ್ನಾನ ಮಾಡಿದ ನಂತರ ನೀವು ಮನಸ್ಸಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸ್ಕೊಂಡು ಓಂ ಸ್ಕಂದಾಯ ನಮಃ, ಓಂ ಸ್ಕಂದಾಯ ನಮಃ ಅಂತ 6 ಸಲ ಹೇಳ್ಕೊಂಡ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಸಿಗುತ್ತೆ. ತದನಂತರ ಸಪ್ತಮಿ ದಿವಸ ಸಹ ನಾವು ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ತುಂಬ ಒಳ್ಳೆಯದು. ಒಂದು ವಾಹನ ನೀವು ತಗೊಂಡ್ರು, ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು, ಅಥವಾ ಯಾವುದಾದ್ರೂ ಗೃಹ ಪ್ರವೇಶ ಮಾಡಿದ್ರು, ನಾಮಕರಣ ಮಾಡಿದ್ರು ತುಂಬ ಒಳ್ಳೆಯದು. ಮುಖ್ಯವಾಗಿ ಸಪ್ತಮಿಗೆ ಅಧಿಪತಿ ಸೂರ್ಯನಾರಾಯಣ ಮೂರ್ತಿ. ರಥಸಪ್ತಮಿ ದಿವಸ ನಾವು ಸೂರ್ಯದೇವನನ್ನು ವಿಶೇಷವಾಗಿ ಪೂಜೆ ಮಾಡಿ, ನಾವು ಗೋಧಿ ಪಾಯಸ ನಿವೇದನೆ ಮಾಡಿ ಸ್ವಾಮಿ ಆರಾಧನೆ ಮಾಡ್ತೀವಲ್ವಾ. ಅವತ್ತು ಮಾತ್ರ ಅಲ್ಲ, ಪ್ರತಿ ಸಪ್ತಮಿ ದಿವಸನೂ ಸ್ನಾನ ಮಾಡಿದ ನಂತರ ಮನೆಯಿಂದ ಹೊರಗೆ ಬಂದು ಸೂರ್ಯದೇವನಿಗೆ ಅರ್ಘ್ಯ ಕೊಟ್ಟು ಕನಿಷ್ಠ ಪಕ್ಷ ಒಂದು ನಮಸ್ಕಾರ ಮಾಡಿದ್ರೆ ಸೂರ್ಯದೇವನ ಅನುಗ್ರಹ ನಮಗೆ ಸಿಗುತ್ತೆ. ಆರೋಗ್ಯಂ ಭಾಸ್ಕರಾಧೀನಂ ಅಂತ ಹೇಳುತ್ತೆ ಶಾಸ್ತ್ರ. ನಮ್ಗೆ ಒಳ್ಳೆ ಆರೋಗ್ಯ ಸಿದ್ಧಿ ಆಗುತ್ತೆ. ಕುಟುಂಬದಲ್ಲಿ ಯಾವ ಕಲಹಗಳು ಇಲ್ದಿರ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ತದನಂತರ ಅಷ್ಟಮಿ ಕಷ್ಟ. ಯಾವುದೇ ಕಾರ್ಯಕ್ರಮವನ್ನು ಅಷ್ಟಮಿ ದಿವಸ ಪ್ರಾರಂಭ ಮಾಡುವುದು ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿಯಾಗಿ ಅಷ್ಟಮಿ ತಿಥಿಗೆ ಅಮ್ಮನವರು ಅಧಿಪತಿ, ದುರ್ಗಾಷ್ಟಮಿ ಅಂತ ನಾವು ಕರಿತೀವಲ್ವಾ. ಅವತ್ತು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರೂ ಅಮ್ಮನವ್ರ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ದುಮ್ ದುರ್ಗಾಯ ನಮಃ ಅನ್ನುವಂಥ ಮಂತ್ರವನ್ನು 8 ಸಲ ಹೇಳ್ಕೊಂಡ್ರೆ ಅಮ್ಮನವರ ಅನುಗ್ರಹ ನಮಗೆ ಸಿಗುತ್ತೆ. ತದನಂತರ ನವಮಿ ಸಹ ಅಷ್ಟು ಒಳ್ಳೆಯದಲ್ಲ. ನವಮಿ ದಿವಸ ನಾವು ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೂ ನಮ್ಗೆ ನಷ್ಟ ಆಗುತ್ತೆ ವಿನಃ ಯಾವುದೂ ಒಳ್ಳೆಯದಾಗೋದಿಲ್ಲ. ನವಮಿ ತಿಥಿಗೆ ಅಧಿಪತಿ ಶ್ರೀರಾಮದೇವರು. ಶ್ರೀರಾಮನವಮಿ ಅಂತ ಕರಿತೀವಲ್ವಾ. ಅವತ್ತು ಸೀತಾ, ರಾಮ, ಲಕ್ಷ್ಮಣ ಸಮೇತ ವೀರಾಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಬೇಕು. ತುಳಸಿ ದಳಗಳಿಂದ ರಾಮದೇವರನ್ನು ಆರಾಧನೆ ಮಾಡಿ, ಪಾನಕ, ಕೋಸಂಬರಿ ನಿವೇದನೆ ಮಾಡಿ ಅದನ್ನು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಹಂಚ್ಕೊಂಡು ತಿನ್ನೋದ್ರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಸಿಗುತ್ತೆ. ತದನಂತರ ದಶಮಿ, ಇದು ತುಂಬ ಒಳ್ಳೆಯ ತಿಥಿ. ದಶಮಿ ದಿವಸ ಯಾವುದೇ ಶುಭ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ರೂ ವಿಶೇಷವಾದ ಫಲ ಸಿಗುತ್ತೆ. ಸಕಲ ಕಾರ್ಯಕ್ರಮಗಳಲ್ಲೂ ವಿಜಯ ನಮಿಸುವಂತ ಆಗುತ್ತೆ. ದಶಮಿ ದಿವಸ ನಾವು ಅಷ್ಟದಿಕ್ಪಾಲಕರನ್ನು ನೆನೆಸ್ಕೋಬೇಕು. ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶ್ವರ ಈ ಅಷ್ಟದಿಕ್ಪಾಲಕರನ್ನು ನೆನೆಸ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ಇಷ್ಟ ದೈವ ಯಾರಿರ್ತಾರೋ ಆ ದೇವರಿಗೆ ಪೂಜೆ ಮಾಡಬಹುದು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಸಹ ತುಂಬ ಒಳ್ಳೆಯದಾಗುತ್ತೆ. ತದನಂತರ ಏಕಾದಶಿ, ಇದು ತುಂಬ ಒಳ್ಳೆಯ ತಿಥಿ. ಅವತ್ತು ಯಾವ ಕೆಲಸ ಪ್ರಾರಂಭ ಮಾಡಿದ್ರೂ ವಿಶೇಷವಾದ ಫಲ ಸಿಗುತ್ತೆ. ಏಕಾದಶಿ ದಿವಸ ಉಪವಾಸ ಮಾಡಿದ್ರೆ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲ ದೂರ ಆಗುತ್ತದೆ. ಏಕಾದಶಿ ದಿವಸ ನಾವು ಯಾವುದೇ ದಾನ ಧರ್ಮ ಮಾಡಿದ್ರೂ ವಿಶೇಷವಾದ ಫಲ ಸಿಗುತ್ತೆ. ಮುಖ್ಯವಾಗಿ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಬೇಕು. ಸಂಜೆ ಪಾರ್ವತಿ ಪರಮೇಶ್ವರರನ್ನು ಸಹ ಆರಾಧನೆ ಮಾಡಬಹುದು. ತದನಂತರ ದ್ವಾದಶಿ ದಿವಸ ಸಹ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಬಹುದು. ದ್ವಾದಶಿ ದಿವಸ ಎಲ್ಲಿಗಾದ್ರೂ ಪ್ರಯಾಣಗಳು ಮಾಡಿದ್ರೆ ತುಂಬ ಒಳ್ಳೆಯದು. ತೀರ್ಥಯಾತ್ರೆಗಳಿಗಾಗ್ಬೋದು, ದೇವಸ್ಥಾನಗಳಿಗಾಗ್ಬೋದು, ಪುಣ್ಯಕ್ಷೇತ್ರಗಳಿಗಾಗ್ಬೋದು, ಪ್ರಯಾಣ ಮಾಡುವುದು ತುಂಬ ಒಳ್ಳೆಯದು. ದ್ವಾದಶಿ ದಿವಸ ನಾವು ತುಳಸಿ ದೇವಿಯನ್ನು ಪೂಜೆ ಮಾಡಬೇಕು. ಕ್ಷೀರಾಬ್ದಿ ದ್ವಾದಶಿ ದಿವಸ ತುಳಸಿ ದಾಮೋದರ ಕಲ್ಯಾಣ ಮಾಡ್ತೀವಲ್ವಾ, ಅದೇ ರೀತಿಯಾಗಿ ಎಲ್ಲ ದ್ವಾದಶಿ ದಿವಸ ತುಳಸಿ ದೇವಿಯನ್ನು ಆರಾಧನೆ ಮಾಡಬೇಕು. ಶ್ರೀಮನ್ನಾರಾಯಣನಿಗೆ ಪೂಜೆ ಮಾಡಬೇಕು. ಗೋಮಾತೆ ಸೇವೆ ಮಾಡಿದ್ರು, ಗೋಪೂಜೆ ಮಾಡಿದ್ರು ಸಕಲ ದೇವತಾ ಅನುಗ್ರಹ ಪ್ರಾಪ್ತಿ ಆಗುತ್ತದೆ. ತದನಂತರ ತ್ರಯೋದಶಿ ಸಹ ತುಂಬ ಒಳ್ಳೆಯದು. ತ್ರಯೋದಶಿ ತಿಥಿಗೆ ಅಧಿಪತಿ ಮನ್ಮದ. ಅವತ್ತು ನಿಮ್ಮ ಇಷ್ಟ ದೇವರನ್ನು ಪೂಜೆ ಮಾಡಬಹುದು, ಇಷ್ಟ ದೇವತಾ ಆರಾಧನೆ ಮಾಡಬಹುದು. ಅವತ್ತು ಸಹ ದಾನ ಧರ್ಮ ಮಾಡಿದ್ರೆ ತುಂಬ ಒಳ್ಳೆಯದು.
ತದನಂತರ ಚತುರ್ದಶಿ ಅಷ್ಟು ಒಳ್ಳೆಯದಲ್ಲ. ಯಾವ ಶುಭ ಕಾರ್ಯಕ್ರಮಗಳು ಅವತ್ತು ಮಾಡದಿರ ಇದ್ದರೆ ಒಳ್ಳೆಯದು. ಚತುರ್ದಶಿಗೆ ಅಧಿಪತಿ ರುದ್ರ. ಆದ ಕಾರಣ ಚತುರ್ದಶಿ ದಿವಸ ಶಿವಾಲಯಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡ್ಕೋಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಂ ಮೃತ್ಯೋರ್ಮೃಕ್ಷೀಯಮಾಮೃತಾಯಾತ್. ಈ ಮಂತ್ರವನ್ನು 11 ಸಲ ಜಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಚತುರ್ದಶಿ ದಿವಸ ಸಂಜೆ ಶಿವಾರಾಧನೆ ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ. ಪ್ರತಿ ಮಾಸದಲ್ಲೂ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ದಿವಸ ಮಾಸ ಶಿವರಾತ್ರಿ ಅಂತ ಬರುತ್ತೆ. ಅವತ್ತು ಪರಮೇಶ್ವರನಿಗೆ ಅಭಿಷೇಕ ಮಾಡಿದ್ರು, ಪೂಜೆ ಮಾಡಿದ್ರು ಶಿವಾನುಗ್ರಹ ಪ್ರಾಪ್ತಿಯಾಗುತ್ತೆ. ತದನಂತರ ಹುಣ್ಣಿಮೆ ಅಂದರೆ ದೇವತೆಗಳಿಗೆ ತುಂಬ ಇಷ್ಟ. ಅವತ್ತು ಯಾವುದೇ ಒಂದು ಶುಭ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ವಿಶೇಷವಾದ ಫಲ ಸಿಗುತ್ತೆ. ಯಾವುದೇ ಒಂದು ವಸ್ತುವನ್ನು ಮನೆಗೆ ತಗೊಂಡು ಬಂದರೂ ತುಂಬ ಒಳ್ಳೆಯದು. ಹುಣ್ಣಿಮೆಗೆ ಅಧಿಪತಿ ಚಂದ್ರ. ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ ಚಂದ್ರ ದರ್ಶನ ಮಾಡಿದ್ರೆ ಅದ್ಭುತವಾದ ಫಲಗಳು ಸಿಗುತ್ತೆ. ಹುಣ್ಣಿಮೆ ದಿವಸ ಸಾಯಂಕಾಲ ಕನಕಧಾರ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ, ಲಕ್ಷ್ಮೀ ಅಷ್ಟಕ ಓದಿಕೊಂಡ್ರೆ ವಿಶೇಷವಾದ ಧನಪ್ರಾಪ್ತಿ, ಧನಯೋಗ ಹಿಡಿಯುತ್ತೆ. ತದನಂತರ ಅಮಾವಾಸ್ಯೆ ಕೆಲವು ಒಳ್ಳೆಯ ಕಾರ್ಯಕ್ರಮಗಳಿಗೆ ಒಳ್ಳೆಯದಲ್ಲ. ಅಂದರೆ ಮದುವೆ, ನಾಮಕರಣ, ಗೃಹ ಪ್ರವೇಶ ಇಂಥ ಕೆಲಸಗಳನ್ನು ಮಾಡಬಾರದು. ಯಾಕಂದರೆ ಅಮಾವಾಸ್ಯೆ ತಿಥಿ ಅನ್ನೋದು ಪಿತೃದೇವತಾ ತಿಥಿ. ಅಂದರೆ ಅವತ್ತು ನಾವು ಪಿತೃದೇವತಾರಾಧನೆಯನ್ನು ಮಾಡಬೇಕು. ನಮ್ಮ ಪೂರ್ವಜರು ಯಾರಾದರೂ ತೀರ್ಕೊಂಡಿರ್ತಾರೋ ಅವರನ್ನು ನೆನೆಸ್ಕೊಂಡು ಅವರಿಗೆ ನಾವು ತರ್ಪಣಗಳನ್ನು ಬಿಡಬೇಕು. ನಾವು ತಿಂಗಳಲ್ಲೆಲ್ಲ ನಮ್ಮ ಪಿತೃದೇವತೆಗಳನ್ನು ನೆನೆಸ್ಕೊಂಡು ಅವ್ರ ಪೂಜೆ ಮಾಡೋದಕ್ಕಾಗೋದಿಲ್ವಲ್ಲ. ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ದಿವಸ ಸ್ನಾನ ಮಾಡಿದ ನಂತರ ನಾವು ಊಟ ತಿನ್ನುವುದಕ್ಕಿಂತ ಮುಂಚೆ ಸ್ವಲ್ಪ ಅನ್ನ ತಗೊಂಡು ಮನೆಯಿಂದ ಹೊರಗೆ ಬಂದು ದಕ್ಷಿಣದ ಕಡೆ ತಿರುಗಿ ಗೋಡೆ ಮೇಲೆ ಕಾಗೆಗೆ ನಾವು ಸ್ವಲ್ಪ ಅನ್ನ ಇಟ್ಟು ಪಿತೃದೇವತೆಗಳನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ವಂಶಾಭಿವೃದ್ಧಿ ಆಗುತ್ತೆ. ಮಕ್ಕಳಿಗೆ ಒಳ್ಳೆಯ ಆಯುಷು, ಆರೋಗ್ಯ ಪಿತೃದೇವತೆಗಳು ನೀಡುತ್ತಾರೆ. ಸಮಾಜದಲ್ಲಿ ಒಳ್ಳೆ ಕೀರ್ತಿ ಪ್ರತಿಷ್ಠೆಗಳು ನಮಗೆ ಸ್ವಂತವಾಗುತ್ತದೆ. ಅಮಾವಾಸ್ಯೆ ದಿವಸ ಪ್ರಯಾಣಗಳು ಮಾಡುವುದು ಅಷ್ಟು ಒಳ್ಳೆಯದಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.